ಕಳೆದ 14 ವರ್ಷಗಳಿಂದ ನಿರಂತರವಾಗಿ ಸಮಾಜ ಸೇವೆಯನ್ನು ಮಾಡಿಕೊಂಡು ಬಂದು ಈ ಸ್ಥಾನದಲ್ಲಿ ಕೂತ್ಕೊಂಡಿದ್ದೀರಿ. ನಿಮಗೊಂದು ಪ್ರೇರಣೆ ಅಂತ ಖಂಡಿತವಾಗ್ಲೂ ಇದ್ದೇ ಇರುತ್ತೆ. ಏನು ಪ್ರೇರಣೆ ಆಯಿತು ಸಮಾಜ ಸೇವೆಗೆ ಅಂತ? ಮೊಟ್ಟ ಮೊದಲನೇದಾಗಿ ಜಿ ಕನ್ನಡ ನ್ಯೂಸ್ ಅವರಿಗೆ ಅಭಿನಂದನೆಗಳು. ಯಾಕೆಂತಂದರೆ ನಾನೇನಂತ ಸಾಧನೆ ಮಾಡಿ ನೀವು ಕರೆಸಿದ್ದೀರೋ ನನಗೆ ಗೊತ್ತಿಲ್ಲ. ಯಾಕೆಂತಂದರೆ 2 ಸಲ ಕರೆದ್ರೂ ಸಮೇತ ನಾನು ಬರೋಕ್ಕೆ ಒಂದು ಸ್ವಲ್ಪ ಹಿಂದೆ ಮುಂದೆ ನೋಡಿದೆ. ಯಾಕೆಂದರೆ ನಾನು ಅಂಥ ಸಾಧನೆ ಏನು ಮಾಡಿರಲಿಲ್ಲ. ಆದರೆ ಸಮಾಜದಲ್ಲಿ ಭಾಳಷ್ಟು ಜನ ನೊಂದಿದ್ದಾರೆ. ಯಾಕೆಂದರೆ ಅದು ನಂದು ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ಇದ್ದಾವೆ. ಆ ಕಾರಣಕ್ಕೆ ಸ್ವಲ್ಪ ನನ್ನ ಕೈಲಾದಷ್ಟು ಜನಕ್ಕೆ ಸಹಾಯ ಮಾಡಬೇಕು ಅಂತ ಹೇಳಿ ನಾನು ಸ್ವಲ್ಪ ಸಮಾಜ ಸೇವೆ ಕಾರ್ಯಕ್ರಮಗಳನ್ನು ನಿಭಾಯಿಸ್ಕೊಂಡು 14 ವರ್ಷದಿಂದ ಕಳೆದ 14 ವರ್ಷದಿಂದ ಮಾಡ್ಕೊಂಡು ಬಂದಿದ್ದೀನಿ. ಅದು ತಮಗೆಲ್ಲ ಗೊತ್ತಿದೆ. ಆ ಕಾರಣಕ್ಕೆ ನನಗೆ ಕರೆದಿರ ಅಂತ ನಾನಾದರೂ ಭಾವಿಸಿದ್ದೀನಿ. ಸೊ ಈ ಸಮಾಜ ಸೇವೆ ಇನ್ಸ್ಪಿರೇಷನ್ ಏನು ಅಂತಂದ್ರೆ ನನ್ನವೆಲ್ಲ ಪ್ರಾಕ್ಟಿಕಲ್ ಪ್ರಾಬ್ಲಮ್ಗಳು ಅಷ್ಟೇ. ನನ್ನ ಸಮಸ್ಯೆಗಳೇ, ಬೇರೆ ನಾನೇನು ಕೇಳಿಲ್ಲ ಅಥವಾ ನಾನು ನೋಡಿ ಕಲ್ತ್ಕೊಂಡಿರೋದಲ್ಲ. ನನ್ನ ಸಮಸ್ಯೆಗಳು ನನ್ನವೇ. ಫಾರ್ ಎಕ್ಸಾಂಪಲ್ ಹೆಂಗೆ ಅಂತಂದ್ರೆ ನಾನು ಎಜುಕೇಶನ್ ಇಲ್ದಲೇ ಬೆಳೆದೆ. ಸೊ ಆ ಕಾರಣಕ್ಕೆ ಯಾರು ಎಜುಕೇಶನ್ ಇಂದ ನೊಂದಿರ್ತಾರೋ ಅವರಿಗೆ ಸಹಾಯ ಮಾಡೋ ಅಂತ ಕೆಲಸಗಳನ್ನ ಇಡೀ ತಾಲೂಕಿನಾಗ 14 ವರ್ಷ ಸಾವಿರಾರು ಮಕ್ಕಳಿಗೆ ಫೀಸ್ ಕಟ್ಟಂತ ಕೆಲಸ ಮಾಡ್ಕೊಂಡು ಬಂದೀನಿ. ಎರಡನೇದು ಈ ಶವ ಸಂಸ್ಕಾರಕ್ಕೆ 5,000 ಸಹಾಯಧನ ಮಾಡೋ ಅಂತ ಕೆಲಸ ನಾನು ಮಾಡ್ಕೊಂಡು ಬಂದೀನಿ ಕಳೆದ 14 ವರ್ಷದಿಂದ. ಅದಕ್ಕೋಸ್ಕರನೇ ವೆಹಿಕಲ್ ಬಿಟ್ಬಿಟ್ಟಿದ್ದೀನಿ. ಎಲ್ಲ ಹೋಬ್ಳಿಗೂ ಒಂದೊಂದು ವೆಹಿಕಲ್ ಬಿಟ್ಬಿಟ್ಟಿದ್ದೀನಿ. ಆ ನಮ್ಮ ತಂದೆ ತಾಯಿ ತೀರೋದಾಗ ನನಗೆ ಕೇವಲ ಒಂದು 500 ರೂಪಾಯಿ ದುಡ್ಡಿಲ್ಲ ಅನ್ನೋ ಕಾರಣಕ್ಕೆ ನಮ್ಮ ಊರಿಂದ ಒಂದು 3 ಕಿಲೋಮೀಟರ್ ಮಾತನಹಳ್ಳಿ ಗೌಡ್ರ ಮನೆ ಅಂತ ಹೋಗಿ 500 ರೂಪಾಯಿ ಇಸ್ಕೊಂಬಂದು ಅವ್ರ ಮನೆಗೆ ಕೆಲಸ ಮಾಡ್ತೀನಿ ಅಂತ ಇಸ್ಕೊಂಬಂದು ಅವತ್ತು ಶವ ಸಂಸ್ಕಾರ ಮಾಡೋ ಉದಾಹರಣೆ ಇದೆ ನನಗೆ ಸ್ವಂತಕ್ಕೆ. ಆ ಕಾರಣಕ್ಕೆ ನಾನೇನ್ ಮಾಡಿದ್ದೀನಿ, ಇಡೀ ತಾಲೂಕಿನಲ್ಲಿ ಯಾರು ಶವ ಸಂಸ್ಕಾರ ಅಂತ ಅಂದ್ರೆ ಪಾಪ ಅವರೇನು ಮಾಡಕ್ಕೆ ಕೈಲ ಆಗಲ್ಲ ಅಂತಲ್ಲ, ಆದ್ರೆ ಅವತ್ತಿನ ಸಮಸ್ಯೆಗೆ ನಾನು ಸ್ಪಂದಿಸೋಣ. ಇಲ್ಲಾಂದ್ರೆ ಯಾರೋ ಮನೆ ಕೆಲಸ ಮಾಡ್ತೀನಿ ಅಂತಾಗ್ಲಿ ಅಥವಾ ಯಾರೋ ಮನೆಗೆ ನಾನು ಏನೋ ಬದುಕು ಮಾಡ್ತೀನಿ ಅಂತ ಹೋಗಿ ದುಡ್ಡು ಇಸ್ಕೊಂಡ್ಬಂದು ತೀರ್ಸ ತಿಂಗಳಗಟ್ಟಲೆ ಹೋಗ್ಬಿಡ್ತಾರೆ. ಯಾಕೆಂದ್ರೆ ನಾನು ಪ್ರಾಕ್ಟಿಕಲ್ ಅನುಭವಿಸಿದ್ದೆ. ಆ ಕಾರಣಕ್ಕೆ ಯಾರು ನನಗೆ ಫೋನ್ ಮಾಡಿ ಇಂಥ ನಮ್ಮೂರಾಗ ಒಂದು ಸಾವಾಯ್ತು ಅಂತ ಕರೀತಾರೋ ಅವ್ರ ಮನೆಗೆ ಹೋಗಿ ನಾನು ಅದನ್ನ ಕೊಟ್ಟು ತಲುಪಿಸ್ಬರೋ ಅಂತ ಕೆಲಸ ನಾನು ಈ ಕಡೆ ನಿರಂತರವಾಗಿ 15 ವರ್ಷದಿಂದ ಮಾಡ್ಕೊಂಡಿದ್ದೀನಿ. ಸೊ ಟೋಟಲ್ ನನ್ನ ಅಂಕಿಅಂಶದ ಪ್ರಕಾರ 14,000 ಶವ ಸಂಸ್ಕಾರಕ್ಕೆ ನಾನು ಸಹಾಯ ಮಾಡೋ ಉದಾಹರಣೆ ನಂತರ ಡಾಟಾ ಐತಿ. ಸೊ ಇದು ಆಮೇಲೆ ನಮ್ಮ ಮನೆ ಸೋಗೆ ಗುಡಿಸ್ತಿತ್ತು, ಅಂದ್ರೆ ಗರಿ ಹಾಕಿರೋ ಅಂತ ಸೋಗೆ ಗುಡಿಸ್ಲು. ಮಳೆ ಬಂದ ತಕ್ಷಣ ನಾನು ನಮ್ಮ ತಾಯಿಗಳು ಎಲ್ಲೆಲ್ಲಿ ಸೋರ್ತಾವ ಅಲ್ಲಲ್ಲಿ ಪಾತ್ರೆ ಇಡಂತ ಕೆಲಸ ಮಾಡ್ತಿದ್ದೆ. ಆ ಕಾರಣಕ್ಕೆ ಯಾರು ಮನೆ ಕಟ್ತಾರೆ ಅವ್ರಿಗೆ ಸಹಾಯ ಬೇಕು ಅನ್ನೋದಕ್ಕೆ ಗೋಡೆ ಬಿದ್ದರಿಗೆ ಆಗಿರ್ಬೋದು ಅಥವಾ ಶೀಟ್ ಹಾಕೋ ಕೆಲಸಗಳಾಗಿರ್ಬೋದು, ಅದ್ರ ನೀವು ವಿಡಿಯೋ ಕ್ಲಿಪ್ಪಿಂಗ್ ಇರಬೇಕು. ಎಷ್ಟೋ ಜನಕ್ಕೆ ಶೀಟ್ ಕೊಡಿಸಿದೀನಿ, ಗೋಡೆ ಬಿದ್ದರಿಗೆ ಕೊಡಿಸ್ತೀನಿ. ಸೊ ಈ ತರ ಆ ಮನೆಗಳು ಕಟ್ಟರಿಗೆ ಸಹಾಯಧನ ಮಾಡೋ ಅಂತ ಕೆಲಸಗಳು. ಸೊ ಹೀಗೆ ಎಲ್ಲವೂ ನನ್ನ ಜೀವನದಲ್ಲಿ ಅಳವಡಿಸ್ಕೊಂಡ್ ಬಂದಿದ್ದು. ನಾನು ಕಷ್ಟಪಟ್ಟರೆ ಇಡೀ ತಾಲೂಕಿನಲ್ಲಿ ಯಾರು ಎಷ್ಟೋ ಸ್ವಲ್ಪ ಇದಾಗಬಾರ್ದು ಅನ್ನೋ ಕಾರಣಕ್ಕೆ ಈ 14 ವರ್ಷದಿಂದ ನಿರಂತರವಾಗಿ ಸಮಾಜ ಸೇವೆ ಮಾಡಿಸ್ಕೊಂಡ್ ಬಂದಿರಿ. ಅದರಲ್ಲೂ ನೀವು ನನ್ನ ಅಲ್ಲಿ ಕಂಡಿಡಿದಿರ ಅದಕ್ಕೆ ನನಗೆ ಕೃತಜ್ಞತೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.